ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯು ಪರೀಕ್ಷೆಗೆ ದಿನಾಂಕವನ್ನು ಶಿಕ್ಷಣ ಇಲಾಖೆ ಪ್ರಕಟ ಮಾಡಿದೆ. ಮಾರ್ಚ್ 1ನೇ ತಾರೀಕಿನಿಂದ ಮಾರ್ಚ್ 22ನೇ ತಾರೀಕು ತನಕ ದ್ವಿತೀಯ ಪಿಯುಸಿ ಪರೀಕ್ಷೆಗಳು ನಡೆಯಲಿದೆ. ಅದೇ ರೀತಿ ಮಾರ್ಚ್ 25ರಿಂದ ಏಪ್ರಿಲ್ 6ನೇ ತಾರೀಕು ತನಕ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಯಲಿದೆ. ದ್ವಿತೀಯ ಪಿಯುಸಿ ಪರೀಕ್ಷಾ ವ್ಯವಸ್ಥೆ ಈ ವರ್ಷ ಬದಲಾಗಿದೆ. 80+20 ಅಂಕ ಮಾದರಿಯ ಪರೀಕ್ಷೆ ಜಾರಿಯಾಗ್ತಿದೆ. 80 ಅಂಕಗಳಿಗೆ ಪರೀಕ್ಷೆ ನಡೆಯಲಿದೆ. ಇನ್ನು 20 ಅಂಕ ಇಂಟರ್ನಲ್ಸ್ಗೆ ಮೀಸಲು ಇಡಲಾಗಿದೆ. ಒಟ್ಟು 3 ಬಾರಿ ಪಬ್ಲಿಕ್ ಪರೀಕ್ಷೆ ನಡೆಯಲಿದ್ದು ನೋಂದಣಿ ಕಡ್ಡಾಯವಾಗಿದೆ. ಇನ್ನು ಈ ಬಾರಿ ಪರೀಕ್ಷೆಗೆ ಹಿಜಾಬ್ಗೆ ಅವಕಾಶ ಇದೆಯಾ ಇಲ್ವಾ ಎಂಬ ಪ್ರಶ್ನೆಗೆ ಸಚಿವ ಮಧು ಬಂಗಾರಪ್ಪ ಈ ಬಗ್ಗೆ ಮುಂದೆ ತೀರ್ಮಾನ ಮಾಡ್ತೀವಿ ಎಂದಿದ್ದಾರೆ. ಈ ಮಧ್ಯೆ ಎನ್ಇಪಿ ಭಾಗವಾಗಿ ಮುಂದಿನ ವರ್ಷದಿಂದ 10 ಮತ್ತು 12ನೇ ತರಗತಿಗಳಿಗೆ 2 ಬಾರಿ ಬೋರ್ಡ್ ಎಕ್ಸಾಮ್ ನಡೆಯಲಿದೆ ಅಂತ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಪ್ರಕಟಿಸಿದ್ದಾರೆ. ರೂಲ್ಸ್ ಪ್ರಕಾರ ಏನಿದೆ ಆರ್ ಇಫ್ ಎನಿ ಕೋರ್ಟ್ ಡೈರೆಕ್ಷನ್ಸ್ ಆರ್ ದೇರ್ ದಟ್ ವಿಲ್ ಬಿ ಫಾಲೋಡ್. ಪಿ ಯು ಸಿ ಅವರಿಗೆ ಏನು ಲಾ ಇದೆ ಆ ಲಾ ಅಲ್ಲಿ ಅವ್ರು ಹೋಗ್ಬೋದು ಎಕ್ಸಾಮಿಗೆ. ಸೆಕೆಂಡು, ಬೈ ಚಾನ್ಸ್ ಇಫ್ ಇಟ್ ಇಸ್ ಇನ್ ದ ಕೋರ್ಟ್ ವಿಚ್ ಈಸ್ ಅಫ್ಕೋರ್ಸ್ ಅಲ್ಲ ಇದ್ದರೆ ಕೋರ್ಟಲ್ಲಿ ಏನು ಡೈರೆಕ್ಷನ್ಸ್ ಇದೆ ದಟ್ ವಿಲ್ ಬಿ ಫಾಲೋಡ್. ಕೋರ್ಟನ್ನು ಇರೋದ್ರಿಂದ ಅಡ್ವೊಕೇಟ್ ಜನರಲ್ ಅವ್ರ ಜೊತೆ ಗೈಡೆನ್ಸ್ ತೊಗೊಂಡು ನಾವು ಅದನ್ನ ರಿಲೀಸ್ ಮಾಡ್ತೀವಿ ಅಂತ. ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಪರೀಕ್ಷೆಯ 1ರ ದಿನಾಂಕವನ್ನು ಇಲ್ಲಿ ಪ್ರಕಟ ಮಾಡಲಾಗಿದೆ ಶಿಕ್ಷಣ ಇಲಾಖೆಯಿಂದ ಅನ್ನೋದು ಗೊತ್ತಾಗ್ತಾ ಇದೆ. ಮಾರ್ಚ್ 1ನೇ ತಾರೀಕಿನಿಂದ ಮಾರ್ಚ್ 22ನೇ ತಾರೀಕು ತನಕ ದ್ವಿತೀಯ ಪಿಯುಸಿಗಳು ನಡೆಯಲಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ 3 ಸಲದ ಎಕ್ಸಾಮ್ನಲ್ಲಿ ಯಾವುದು ಬೆಸ್ಟ್ ಆಫ್ 3 ಅಂತ ನೋಡ್ತಾರೆ. ಸೊ ಉತ್ತಮ ಫಲಿತಾಂಶವನ್ನು ಇಲ್ಲಿ ಪರಿಗಣನೆ ಮಾಡಲಾಗುತ್ತೆ ಅನ್ನೋದು ಒಂದು ತಿಳಿದು ಬರ್ತಾ ಇರುವಂತಹ ವಿಚಾರ. ಹಾಗೆ ಈ ಹಿಂದಿನ ಕೆಲವು ವರ್ಷಗಳ ಹಿಂದೆ ಜಾರಿಯಲ್ಲಿದ್ದಂತಹ 80+20 ಫಾರ್ಮ್ಯಾಟ್ ಅನ್ನು ಮತ್ತೆ ಜಾರಿಗೆ ತರಲಾಗ್ತಾ ಇದೆ.